ದಹನ ಬಲಿಗೆ ಬೇಕಾದ ಕುರಿಮರಿಯಲ್ಲಿ ಆದಿಕಾಂಡ 22ನೇ ಅಧ್ಯಾಯ 7ನೇ ವಾಕ್ಯ, ದೇವರ ಪರಿಶುದ್ಧ ವಾಕ್ಯ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ದೇವ ಜನರೇ, ಅಬ್ರಹಾಮ ಮತ್ತು ಈಸಾಕ ಇವರ ಕಥೆಯು ಪ್ರಭು ಯೇಸು ಕ್ರಿಸ್ತರ ಬರುವಿಕೆಯನ್ನ ಸೂಚಿಸುತ್ತದೆ. ಬೈಬಲ್ ಶ್ರೀ ಗ್ರಂಥದಲ್ಲಿ ಅತ್ಯಂತ ಗಹನವಾದ ಮತ್ತು ಅರ್ಥಪೂರ್ಣವಾದ ಕಥೆಗಳಲ್ಲಿ ಒಂದು ಕತೆ, ಅದು ಆದಿಕಾಂಡದಲ್ಲಿರುವಂತಹ 22ನೇ ಅಧ್ಯಾಯದಲ್ಲಿ ಕಂಡು ಬರುತ್ತದೆ. ಇಲ್ಲಿ ದೇವರು ತಾನು ತೋರಿಸಿದಂತಹ ಮೋರಿಯಾ ಬೆಟ್ಟದ ಮೇಲೆ ತನ್ನ ಮಗನಾದ ಈಸಾಕನನ್ನ ಅರ್ಪಿಸುವಂತೆ ಅಬ್ರಹಾಮನನ್ನ ಕೇಳಿಕೊಳ್ಳುತ್ತಾರೆ. ಸಾವಿರಾರು ವರ್ಷಗಳ ಹಿಂದೆ ನಡೆದ ಈ ಘಟನೆಯು ಯೇಸು ಕ್ರಿಸ್ತರ ಕಡೆಗೆ ಬೆರಳು ಮಾಡಿ ತೋರಿಸುವಂತಹ ಒಂದು ಪ್ರವಾದನೆಯಾಗಿದೆ. ಪ್ರಿಯ ಸ್ನೇಹಿತರೆ, ಈ ಕಥೆಯಲ್ಲಿ ಅಬ್ರಹಾಮನಿಗೆ ತನ್ನ ಪ್ರೀತಿಯ ಏಕೈಕ ಮಗನನ್ನು ಕರೆದುಕೊಂಡು ಮೋರಿಯಾ ಬೆಟ್ಟಕ್ಕೆ ಹೋಗಿ ಮಗನನ್ನ ಬಲಿಯನ್ನಾಗಿ ಅರ್ಪಿಸಲು ಹೇಳಲಾಗುತ್ತದೆ. ಈಸಾಕ ಕೇವಲ ಒಬ್ಬ ಮಗನಲ್ಲ, ಈಸಾಕ ವಾಗ್ದಾನದ ಪುತ್ರ, ಅದ್ಭುತದಲ್ಲಿ ಅದ್ಭುತವಾಗಿ ಹುಟ್ಟಿದಂತ ಮಗ. ಅವನ ಮೂಲಕವೇ ದೇವರು ಜಗತ್ತನ್ನ ಆಶೀರ್ವದಿಸುವುದಾಗಿ ಹೇಳಿದರು. ಆದರೂ ಅಬ್ರಹಾಮ ದೇವರ ಮಾತಿಗೆ ವಿಧೇಯನಾಗುತ್ತಾನೆ. ಅಬ್ರಹಾಮನಿಗಿದ್ದಂತ ವಿಶ್ವಾಸ, ಈಸಾಕನು ಮರಣ ಹೊಂದಿದರೂ ದೇವರು ತನ್ನ ವಾಗ್ದಾನವನ್ನು ಹೇಗಾದರೂ ಮಾಡಿ ಉಳಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಅಬ್ರಹಾಮನಲ್ಲಿತ್ತು. ಅಬ್ರಹಾಮನು ತನ್ನ ಒಬ್ಬನೇ ಮಗನಾದಂತಹ ಈಸಾಕನನ್ನು ದಹನ ಬಲಿಯನ್ನಾಗಿ ಅರ್ಪಿಸಲು ಅವರಿಬ್ಬರು ಮೋರಿಯಾ ಬೆಟ್ಟವನ್ನ ಹತ್ತುವಾಗ ಈಸಾಕನು ಬಲಿಗಾಗಿ ಬೇಕಾದಂತಹ ಕಟ್ಟಿಗೆಯನ್ನು ತನ್ನ ಭುಜದ ಮೇಲೆ ಹೊತ್ತುಕೊಂಡು ಮೋರಿಯಾ ಬೆಟ್ಟವನ್ನ ಹತ್ತುತ್ತಾನೆ. ಈಸಾಕನು ತನ್ನ ತಂದೆಯಾದಂತಹ ಅಬ್ರಹಾಮನಿಗೆ ಕೇಳುವಂತಹ ಪ್ರಶ್ನೆ ಇಡೀ ಪವಿತ್ರ ಗ್ರಂಥದಲ್ಲೇ ಪ್ರತಿಧ್ವನಿಸುತ್ತದೆ. ಈಸಾಕನು ತನ್ನ ತಂದೆಯಾದಂತಹ ಅಬ್ರಹಾಮನನ್ನ ನೋಡಿ ಕೇಳುತ್ತಾನೆ, ಅಪ್ಪ, ದಹನ ಬಲಿಗೆ ಬೇಕಾದಂತ ಎಲ್ಲವೂ ಇದೆ, ಆದರೆ ದಹನ ಬಲಿಗೆ ಬೇಕಾದಂತಹ ಕುರಿಮರಿಯಲ್ಲಿ ಎಂಬುದಾಗಿ ಮಗ ಈಸಾಕನು ತನ್ನ ತಂದೆಯಾದಂತ ಅಬ್ರಹಾಮನನ್ನ ಕೇಳುತ್ತಾನೆ. ಅದಕ್ಕೆ ತಂದೆಯಾದಂತಹ ಅಬ್ರಹಾಮನು ಪ್ರವಾದನಾತ್ಮಕವಾಗಿ ಹೀಗೆಂದು ಉತ್ತರಿಸುತ್ತಾನೆ, ಮಗನೇ, ಬಲಿಗೆ ಬೇಕಾದಂತಹ ಕುರಿಮರಿಯನ್ನ ದೇವರೇ ನಮಗೆ ಒದಗಿಸುವರು ಎಂದು ಉತ್ತರಿಸುತ್ತಾನೆ. ಕಡೆಯ ಕ್ಷಣದಲ್ಲಿ ಅಬ್ರಹಾಮ ಮಗನನ್ನ ಬಲಿ ಕೊಡಲು ಕತ್ತಿಯನ್ನ ಎತ್ತಿದಾಗ ದೇವರಾದಂತಹ ಯಾವೇ ಯೆಹೋವ ಸ್ವಾಮಿ ಸರ್ವೇಶ್ವರ ಅಬ್ರಹಾಮನನ್ನ ತಡೆಯುತ್ತಾರೆ. ಈಸಾಕನ ಬದಲಿಗೆ ಅಲ್ಲಿ ಒಂದು ಟಗರು ಬಲಿಯನ್ನಾಗಿ ಅರ್ಪಿಸಲ್ಪಡುತ್ತದೆ. ಮಗನಾದಂತಹ ಈಸಾಕ ಬದುಕುತ್ತಾನೆ. ಪ್ರಿಯರೇ, ದೇವರಿಗೆ ದಹನ ಬಲಿ ಬೇಕಿರಲಿಲ್ಲ. ದೇವರಿಗೆ ತನ್ನ ಪ್ರೀತಿಯ ಅಬ್ರಹಾಮನು ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ, ಎಷ್ಟು ದೇವರನ್ನ ವಿಶ್ವಾಸಿಸುತ್ತಾನೆ ಎಂಬುದು ದೇವರು ತಿಳಿದುಕೊಳ್ಳಬೇಕಾಗಿತ್ತು. ಆದರೆ ನನ್ನೊಲವಿನ ಪ್ರೀತಿಯ ಕ್ರೈಸ್ತಿಯ ದೇವ ಜನರೇ, ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ. ವಾಗ್ದಾನವು ಮುಂದುವರಿಯುತ್ತದೆ. ಅಬ್ರಹಾಮ ಆ ಸ್ಥಳಕ್ಕೆ ಯೆಹೋವಾ ಈರೇ, ಅಂದರೆ ಕರ್ತನು ಒದಗಿಸುತ್ತಾನೆ ಎಂದು ಆ ಸ್ಥಳಕ್ಕೆ ಹೆಸರಿಡುತ್ತಾನೆ. ಪ್ರಿಯರೇ, ಈ ಕ್ಷಣವು ಕೇವಲ ವಿಧೇಯತೆ, ನಂಬಿಕೆಯ ಬಗ್ಗೆ ಮಾತ್ರವಲ್ಲ, ಇದು ಒಂದು ಮುನ್ಸೂಚನೆಯಾಗಿದೆ. ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಪ್ರೀತಿಯ ದೇವ ಜನರೇ, ಶತಮಾನಗಳು ಕಳೆದ ನಂತರ ಇನ್ನೊಬ್ಬ ತಂದೆ ತನ್ನ ಏಕೈಕ ಮಗನನ್ನು ಒಂದು ಬೆಟ್ಟಕ್ಕೆ ಕರೆದೊಯ್ಯುತ್ತಾನೆ. ಈ ಮಗನು ಸಹ ತನ್ನ ಭುಜದ ಮೇಲೆ ಅದೇ ಮರದ ಕಟ್ಟಿಗೆಯಿಂದ ಮಾಡಿದಂತಹ ಶಿಲುಬೆಯನ್ನ ಹೊತ್ತು ಕಲ್ವಾರಿ ಬೆಟ್ಟವನ್ನ ಹತ್ತುತ್ತಾನೆ. ಪ್ರಿಯರೇ, ಈ ಬಾರಿ ಯಾವುದೇ ಪರ್ಯಾಯ ವ್ಯವಸ್ಥೆ ಇರಲಿಲ್ಲ. ಅಬ್ರಹಾಮ ಹೇಳಿದ ಆ ಕುರಿಯಾಗಿ ಯೇಸು ಸ್ವಾಮಿ ಬಲಿಯಾಗುತ್ತಾನೆ. ದೇವರು ತನ್ನ ಮಗನನ್ನ ಉಳಿಸಿಕೊಳ್ಳುವುದಿಲ್ಲ, ಏಕೆಂದರೆ ಈ ಬಲಿಯು ಕೇವಲ ಸಾಂಕೇತಿಕವಾಗಿರಲಿಲ್ಲ, ಬದಲಿಗೆ ಇದು ಅಂತಿಮ ಪರಿಹಾರವಾಗಿತ್ತು.
ಮೋರಿಯ ಪರ್ವತದಲ್ಲಿ ಒಂದು ಟಗರು ಬೇಲಿಗೆ ಸಿಕ್ಕಿಕೊಂಡು ಈಸಾಕನ ಸ್ಥಾನವನ್ನ ಪಡೆದಾಗ ಈಸಾಕನು ಉಳಿಸಲ್ಪಟ್ಟನು. ಆದರೆ ಕ್ರಿಸ್ತ ಯೇಸು ನಮ್ಮ ಸ್ಥಾನವನ್ನ ಪಡೆದುದರಿಂದ ಮಾನವ ಕುಲವು ರಕ್ಷಿಸಲ್ಪಟ್ಟಿದೆ. ಈ ಎರಡು ಘಟನೆಗಳಲ್ಲಿ ಇಲ್ಲಿನ ಸಾಮ್ಯತೆಗಳನ್ನು ನಿರ್ಲಕ್ಷಿಸಲು ಸಾಧ್ಯವೇ ಇಲ್ಲ. ಮೊದಲನೆಯದು ಪ್ರೀತಿಯ ಮಗ. ಅಲ್ಲಿ ಈಸಾಕ ಅಬ್ರಹಾಮನ ಪ್ರೀತಿಯ ಮಗ. ಇಲ್ಲಿ ಕ್ರಿಸ್ತ ಯೇಸು ತಂದೆ ದೇವರ ಪ್ರೀತಿಯ ಮಗ. ಎರಡನೆಯದು ಬೆಟ್ಟ. ಅಲ್ಲಿ ಮೋರಿಯ ಬೆಟ್ಟ, ಇಲ್ಲಿ ಕಲ್ವಾರಿಯ ಬೆಟ್ಟ. ಮೂರನೆಯದು ಬೆನ್ನಿನ ಮೇಲೆ ಹೊತ್ತಂತ ಮರ. ಅಲ್ಲಿ ಮರದ ಕಟ್ಟಿಗೆ, ಇಲ್ಲಿ ಮರದ ಕಟ್ಟಿಗೆಯಿಂದ ಮಾಡಲ್ಪಟ್ಟಂತ ಶಿಲುಬೆ. ನಾಲ್ಕನೆಯದು ಸ್ವಯಂ ಪ್ರೇರಿತ ವಿಧೇಯತೆ. ಐದನೆಯದು ಅಲ್ಲಿಯೂ ಮೋರಿಯ ಬೆಟ್ಟದ ಮೇಲೆ ದೇವರೇ ನಿನ್ನ ಚಿತ್ತದಂತೆ ಎಂಬುವಂತ ಘೋಷಣೆ. ಇಲ್ಲಿಯೂ ಕಲ್ವಾರಿ ಬೆಟ್ಟದ ಮೇಲೆ ದೇವರೇ ನಿನ್ನ ಚಿತ್ತದಂತೆ ಎಂಬಂತ ಘೋಷಣೆ. ಕ್ರಿಸ್ತ ಯೇಸುವಿನಲ್ಲಿ ನನ್ನೊಲವಿನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಸಾಕನ ವಿಷಯದಲ್ಲಿ ಯಾವುದು ಅರ್ಧಕ್ಕೆ ನಿಂತಿತ್ತೋ ಅದು ಕ್ರಿಸ್ತ ಯೇಸುವಿನಿಂದ ಪೂರ್ಣಗೊಂಡಿತು. ಮೋರಿಯ ಬೆಟ್ಟದ ಮೇಲೆ ಆರಂಭವಾದದ್ದು ಕಲ್ವಾರಿಯ ಬೆಟ್ಟದ ಮೇಲೆ ಪೂರ್ಣಗೊಂಡಿತು. ಮೋರಿಯ ಬೆಟ್ಟದ ಮೇಲೆ ದೇವರು ಅಬ್ರಹಾಮನಿಗೆ ಯಾವುದನ್ನ ಮಾಡಬೇಡ ಎಂದು ತಡೆದರೋ ಅದನ್ನೇ ತಾನೇ ನಮಗಾಗಿ ಮಾಡಿದರು. ನಾವು ನಾಶವಾಗಬಾರದು, ನಾವು ಬಾಳಿ ಬದುಕಲಿ ಎಂಬ ಕಾರಣಕ್ಕೆ ದೇವರು ತನ್ನ ಮಗನನ್ನೇ, ಒಬ್ಬನೇ ಒಬ್ಬ ಪ್ರೀತಿ ಪಾತ್ರನಾದಂತ ಮಗನನ್ನೇ ಕಲ್ವಾರಿಯ ಬೆಟ್ಟದ ಮೇಲೆ ಬಲಿಯನ್ನಾಗಿ ನೀಡಿದರು. ಯಾತಕ್ಕಾಗಿ? ನಮ್ಮಗಳ ರಕ್ಷಣೆಗಾಗಿ, ಮನುಕುಲದ ರಕ್ಷಣೆಗಾಗಿ. ಮನುಷ್ಯ ಪಾಪದಿಂದ ಹೊರಬಂದು ಪಾಪಕ್ಕೆ ವಿಮುಖನಾಗಿ ದೇವರಿಗೆ ಅಭಿಮುಖರಾಗಲಿ ಎಂಬುವಂತಹ ಒಂದೇ ಕಾರಣಕ್ಕಲ್ಲವೇ? ಪ್ರಾರ್ಥಿಸೋಣವೇ? ನಮ್ಮ ಪಾಪಗಳ ಪರಿಹಾರಕ್ಕಾಗಿ, ಇಡೀ ಲೋಕದ ಪಾಪಗಳಿಗಾಗಿ, ಮನುಷ್ಯನ ಪಾಪ ಪರಿಹಾರಕ್ಕಾಗಿ ತನ್ನನ್ನೇ ಬಲಿಯಾಗಿ ಒಪ್ಪಿಸಿದ ದೇವರ ಪರಿಶುದ್ಧ 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 ಕುರಿಮರಿಯಾದಂತಹ ಯೇಸುವೆ, ನಿಮಗೆ ಸ್ತುತಿಯು, ಸ್ತೋತ್ರವು, ವಂದನೆಯು, ಘನವು, ಮಹಿಮೆಯು, ಆರಾಧನೆಯು ಎಂದೆಂದೂ ನಿಮಗೆ ಸಲ್ಲಲಿ. ಲೋಕದ ಪಾಪಗಳನ್ನ ಪರಿಹರಿಸಲು ತನ್ನನ್ನೇ ದಹನ ಬಲಿಯನ್ನಾಗಿ ಅರ್ಪಿಸಿಕೊಂಡಂತ ದೇವರ ಪರಿಶುದ್ಧ ಕುರಿಮರಿಯೇ, ನಮ್ಮ ಪಾಪಗಳನ್ನ ರಕ್ಷಿಸಿ ನಮ್ಮನ್ನ ಉದ್ಧಾರ ಮಾಡು ಯೇಸುವೆ. ಜೈ ಯೇಸು ಕ್ರಿಸ್ತ. ಆಮೆನ್.